ಅಸ್ಸಾಂ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಹಂತಕ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಅಪಾರ್ಟ್ಮೆಂಟ್ ಸರ್ವಿಸ್ ರೂಮ್ನಲ್ಲೇ ಗೆಳತಿಯ ನೆತ್ತರು ಹರಿಸಿದ್ದ ಪಾಪಿ 3-4 ರಾಜ್ಯ ಸುತ್ತಿದ ಬಳಿಕ ಸಿಕ್ಕಿಬಿದ್ದಿದ್ದಾನೆ. ಹಂತಕ ಆರವ್ ಕೊಲೆಗೆ ಕೊಟ್ಟ ಕಾರಣವಾದ್ರೂ ಏನು, ಆ 2 ದಿನ ಅರ್ವೀಸ್ ಅಪಾರ್ಟ್ಮೆಂಟ್ ರೂಮ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಪ್ನಲ್ಲಿ ಪರಿಚಯ, ಆಪ್ನಲ್ಲೇ ಚಾಕು ತರಿಸಿ ಮರ್ಡರ್, ಅಸ್ಸಾಂ ಯುವತಿಯ ಹಂತಕ ಕೊನೆಗೂ ಅರೆಸ್ಟ್. 3 ದಿನದ ಹಿಂದೆ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಯುವತಿಯೊಬ್ಬಳ ನೆತ್ತರು ಹರಿದಿತ್ತು. 19 ವರ್ಷದ ಅಸ್ಸಾಂ ಮೂಲದ ಮಾಯಾ ಎಂಬ ಚೆಲುವೆಯನ್ನ ಕೇರಳ ಮೂಲದ ಆರವ್ ಹನೋಯ್ ಭೀಕರವಾಗಿ ಕೊಲೆಗೈದಿದ್ದ. ಪಾಪಕೃತ್ಯ ಎಸಗಿದ್ದ ಕೊಲೆಗಡುಕ ಹತ್ಯೆ ಬಳಿಕ ಊರು ಬಿಟ್ಟು ಬಿಲಾ ಸೇರಿಕೊಂಡಿದ್ದ. ಇದೀಗ ಆರವ್ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ನವೆಂಬರ್ 26ರಂದು ಬೆಳಕಿಗೆ ಬಂದಿದ್ದ ಮಾಯಾ ಕೊಲೆ ಪ್ರಕರಣದ ಆರೋಪಿಯನ್ನ ಇಂದಿರಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಮಾಡಿ ಅಂದೇ ಬೆಂಗಳೂರು ಬಿಟ್ಟಿದ್ದ ಆರವ್ ಪೊಲೀಸರನ್ನ ಮಿಸ್ಲೀಡ್ ಮಾಡಲು ಉತ್ತರ ಪ್ರದೇಶದವರೆಗೂ ತೆರಳಿ ಕರ್ನಾಟಕಕ್ಕೆ ವಾಪಸ್ಸಾಗಿದ್ದ. ಕೊನೆಗೂ ದೇವನಹಳ್ಳಿಯಲ್ಲಿ ಇರೋ ಮಾಹಿತಿ ಪಡೆದ ಪೊಲೀಸರು ಆರವ್ನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇಂದಿರಾನಗರ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ನಲ್ಲಿ ಮಹಿಳೆ ಕೊಲೆ ಆಗಿರುತ್ತೆ. ಆ ಕೊಲೆ ಆರೋಪಿ ಆರವ್ ಹನೋಯ್ ಕೇರಳ ಮೂಲದವರು ಅಂತ ಗೊತ್ತಾಗುತ್ತೆ. ನಮಗೆ 8:30 ಸುಮಾರಿಗೆ ಆ ಸರ್ವಿಸ್ ಅಪಾರ್ಟ್ಮೆಂಟಿಂದ ಹಿಡಿದೋಗೋದು ಗೊತ್ತಾಗುತ್ತೆ. ಆ ಆರೋಪಿನ ಪತ್ತೆ ಹಚ್ಚೋದಕ್ಕೆ ಸುಮಾರು 2-3 ಟೀಮ್ ಮಾಡಿರ್ತೀವಿ. ಉತ್ತರ ಪ್ರದೇಶದಿಂದ ವಾರಣಾಸಿಯಿಂದ ಬೆಂಗಳೂರು ಕಡೆ ಬಂದಿದ್ದಾನೆ. ಇವತ್ತು ಆರೋಪಿ ದೇವನಹಳ್ಳಿ ಇರೋದು ಗೊತ್ತಾಗಿ ನಮ್ಮ ಟೀಮ್ನವರು ಹೋಗಿ 4 ಗಂಟೆಗೆ ಅವ್ರನ್ನ ಬಂಧಿಸಿದ್ದಾರೆ. ಕೊಲೆ ಆರೋಪಿ ವಿಚಾರಣೆಯಲ್ಲಿ ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಕೇರಳದಿಂದ ಬೆಂಗಳೂರಿಗೆ ಬಂದಿದ್ದ ಆರವ್ ಇಲ್ಲಿನ ಖಾಸಗಿ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದ. 6 ತಿಂಗಳ ಹಿಂದಷ್ಟೇ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ. ಮಾಯಾ ಡೇಟಿಂಗ್ ಆಪ್ ಮೂಲಕ ಪರಿಚಯವಾಗಿದ್ಲು. ಬಳಿಕ ಇಬ್ಬರು ಸ್ನೇಹ ಪ್ರೇಮ ಅಂತ ಸುತ್ತಾಡಿದ್ರು. ಅದೇ ರೀತಿ ನವೆಂಬರ್ 23ರಂದು ಇಂದಿರಾನಗರದ ರಾಯಲ್ ವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಆದರೆ ರೂಮ್ ಸೇರಿದ್ದ ಇಬ್ಬರ ನಡುವೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆಯಾಗಿದೆ. ಈ ವೇಳೆ ಆನ್ಲೈನ್ ಮೂಲಕ ಚಾಕು, ನೈಲಾನ್ ದಾರ ತರಿಸಿಕೊಂಡ ಆರವ್ ಮಾಯಾಳನ್ನ ಕೊಲೆ ಮಾಡಿ ನವೆಂಬರ್ 26ರ ಬೆಳಗ್ಗೆ ಎಸ್ಕೇಪ್ ಆಗಿದ್ದ. ಅವತ್ತು 23ನೇ ತಾರೀಕು ಚೆಕ್ ಇನ್ ಆದ ನಂತರ ಒಂದು ವೈಯಕ್ತಿಕ ಕಾರಣಕ್ಕೆ ಅವರಿಬ್ಬರಿಗೂ ಒಂದು ಜಗಳ ಬ್ರೇಕ್ಔಟ್ ಆಗುತ್ತೆ. ಆ ಜೆಪ್ಟೋನಲ್ಲಿ ಆ ಒಂದು ಚಾಕುವನ್ನು ತರಿಸ್ಕೊಂಡು ಒಂದು ನೈಲಾನ್ ರೋಪನ್ನು ಆರ್ಡರ್ ಮಾಡಿ ಆ ಆರೋಪಿ ಅವತ್ತು ಕೊಲೆ ಮಾಡಿ ಬೆಳಗ್ಗೆ 8 ತಪ್ಪಿಸ್ಕೊಂಡು ಹೋಗಿದ್ದ ಅಂತ ನಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ನಮ್ಮ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ. ಸದ್ಯ ಆರೋಪಿ ಆರವ್ನನ್ನ ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ. ಆದರೆ ಆಪ್ ಮೂಲಕ ಪರಿಚಯ ಆದವನನ್ನ ನಂಬಿ ಬಂದ ಯುವತಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದು ದುರಂತವೇ ಸರಿ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.